पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ಕಾಯಲ್ಲಿಟ್ಟು ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ. ಹೀಗೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತೀನಿ. ನಾನು ಗುಂಟೂರೆಲ್ಲ ಹಾಕಲ್ಲ, ಯಾಕೆಂದರೆ ನಾವು ಖಾರ ಜಾಸ್ತಿ ತಿನ್ನಲ್ಲ ಅಷ್ಟೇ. ಅದರ್ವೈಸ್ ಬೇರೆ ಏನು ರೀಸನ್ ಏನಿಲ್ಲ. ಸ್ವಲ್ಪ ಹುರ್ಕೋಬೇಕಿದ್ದನ್ನು ಹುರ್ಕೋಣ. ಎಣ್ಣೆ ಮಾತ್ರ ಹಾಕೋದು ಬೇಡ. ಎಣ್ಣೆ ಹಾಕಿದರೆ ಇದು ತಡಿಯಲ್ಲ, ಕೆಟ್ಟೋಗಿಬಿಡುತ್ತೆ. ಹಾಗೆ ಒಣದೇ ಹುರ್ಕೊಂಡು ಒಣದೇ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಸ್ವಲ್ಪ ಕೆಡಲ್ಲ, ಹಾಳಾಗೋಲ್ಲ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸವರಿ. ಓಕೆ, ಇದು ಬೇಡ ಅನಿಸುತ್ತೆ. ಓಕೆ, ಇಷ್ಟು ಸಾಕು. ಇಷ್ಟು ಹುರ್ಕೋಣ. ಇಷ್ಟು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದರೆ ಹಾಳಾಗೋಗುತ್ತೆ. ಎಣ್ಣೆ ಹಾಕೋದು ಬೇಡ, ಹಾಗೆ ಹುರ್ಕೊಂಡು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಟೇಸ್ಟಿ ಆಗಿರುತ್ತೆ. ತುಂಬ ಹೆಲ್ದಿ ರೆಸಿಪಿ ಇದು. ಸ್ವಲ್ಪ ನೀರು ಕಾಯಲಿಡಬೇಕು. ಸ್ವಲ್ಪ ನೀರು ಕಾದರೆ ಚೆನ್ನಾಗಿ ಬಿಸಿನೀರು. ಸ್ವಲ್ಪ ನೀರು ಕಡಿಮೆ ಮಾಡ್ತೀನಿ, ನೀರು ಜಾಸ್ತಿ ಆಗುತ್ತೆ ಅನಿಸುತ್ತೆ. ಓಕೆ, ಸ್ವಲ್ಪ ಕಾಯಲಿ ನೀರು. ನೀರು ಕಾದ್ಮೇಲೆ ಇದರಲ್ಲಿ ಹುಣಸೆಹಣ್ಣು ನೆನ್ಸಕ್ಕೆ ಹಾಕಬೇಕು. ಓಕೆ, ಹುಣಸೆಹಣ್ಣು ನೆನ್ಸೋಣ. ಬಬಲ್ಸ್ ಬರಲಿ. ಬಬಲ್ಸ್ ಬಂದ್ರೇ ಚೆನ್ನಾಗಿ. ಇದರಲ್ಲಿ ಹುಣಸೆಹಣ್ಣು ಹಾಕ್ತೀನಿ. ಓಕೆ, ಈಗ ಬಿಸಿನೀರು ಮತ್ತು ಹುಣಸೆಹಣ್ಣು ನೆನ್ಸಕ್ಕೆ ಹಾಕಿದೆ. ಇದು ನೆನೆಯಬೇಕು, ಇದ್ರ ಪ್ಯೂರಿ ಮಾಡ್ಕೋಬೇಕು. ಓಕೆ, ಇದಕ್ಕೆ ಇದು ಒಂದು ಹಾಫ್ ಆನ್ ಅವರ್ ನೆಂದರೆ ಚೆನ್ನಾಗಿರುತ್ತೆ. ಒಂದು 30 ಮಿನಿಟ್ಸ್ ಸೋಕ್ ಮಾಡಬೇಕು. ಅಲ್ಲಿವರೆಗೂ ಇದು ಸೋಕ್ ಆಗೋವರೆಗೂ ನಾವು ಈಗ ರೆಡ್ ಚಿಲ್ಲಿ ಏನು ಹುಡ್ಕೊಂಡಿದ್ವಲ್ಲ ಅದು ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಓಕೆ, ಇವಾಗ ನೆಕ್ಸ್ಟ್ ಈ ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೋಬೇಕು. ಏನು ಆ್ಯಡ್ ಮಾಡೋದು ಬೇಡ, ಇಷ್ಟೇ. ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು. ನೀರು ಏನು ಬೇಡ, ಹಾಗೆ ಪೌಡ್ರ್ ಮಾಡ್ಕೊಂಡು. ಓಕೆ, ಐತಲ್ಲ ನೆನ್ಸಕ್ಕೆ ಹಾಕಿರೋ ಹುಣಸೆಹಣ್ಣು, ಇದ್ರದ್ದು ಪಲ್ಪ್ ತಕ್ಕೊತೀನಿ ಅಷ್ಟೇ. ಇದು ಹುಣಸೆಹಣ್ಣೆಲ್ಲ ಹಾಕೋದು ಬೇಡ. ಇದು ಪಲ್ಪ್ ತಗೊಂಡು ಇದರೊಳಗೆ ಹಾಕಿ ಮಿಕ್ಸಿ ಒಳಗೆ ಹಾಕಿ ರುಬ್ಕೋಬೇಕು. ಆದರೂ ಇದು ಪಲ್ಪ್ ತೆಗಿಯೋವರೆಗೂ ಇನ್ನೂ ಒಂದು ಪ್ರೊಸೀಜರ್ ಇದೆ, ಅದು ಮಾಡಿ. ಓಕೆ, ನೆಕ್ಸ್ಟ್ ಇವಾಗ ಬೆಲ್ಲ ಆಯ್ತಲ್ಲ, ಇದು ಪೌಡ್ರ್ ಮಾಡ್ಕೋಬೇಕು. ಸಾರಿ, ಈ ಥರ ಕಟ್ಟಾದರೂ ಮಾಡ್ಕೋಬೋದು ಅಥವಾ ತುರಿದಾದರೂ ತುರಿಬೋದು. ಇದರೊಳಗೆ ಹಾಕಿ ಈ ಪೌಡ್ರ್ ಇದು ಒಣಮೆಣಸಿನ್ಕಾಯಿ ಹುರಿದು ಪುಡಿ ಮಾಡಿರೋದ್ರಲ್ಲಿ ಇದು ಬೆಲ್ಲ ಹಾಕ್ಕೋಬೇಕು. ಓಕೆ, ಬೆಲ್ಲ ಹಾಕ್ಕೊಂಡು ಎಲ್ಲದೂ ಪೌಡ್ರ್ ಮಾಡಿ ಬೆಲ್ಲ ಹಾಕೋಣ. ಓಕೆ, ಇದು ಹೊಡೆದು ಹಾಕೊಂಡು ಇವಾಗ ಬೆಲ್ಲ ಹಾಕ್ಕೋಬೇಕು. ಈ ಎಲ್ಲ ಬೆಲ್ಲ ಹಾಕ್ಕೊಂಡು ಓಕೆ, ಇದನ್ನು ಮತ್ತೆ ಪೌಡ್ರ್ ಮಾಡ್ಕೋಬೇಕು. ಓಕೆ, ಮತ್ತೆ ಪೌಡ್ರ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಇದು ಹುಣಸೆಹಣ್ಣಿದ್ದು ಪಲ್ಪ್ ಏನಿದೆ ಅಲ್ಲ, ಈ ಪಲ್ಪ್ ಹಾಕ್ಕೊಂಡು ರುಬ್ಕೋಣ. ಓಕೆ, ಪಲ್ಪ್ ಎಲ್ಲ ಹಾಕ್ಕೊಂಡು ಇವಾಗ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಉಪ್ಪು ಹಾಕಿಲ್ಲ ನಾವು, ಉಪ್ಪು ಹಾಕಿ ರುಬ್ಕೋಬೇಕು. ಓಕೆ, ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ. ಓಕೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದು ರುಬ್ಕೋಬೇಕು. ಇದನ್ನು ಮತ್ತೆ ಅದೇ ಇದನ್ನು ದೋಸೆ ಮೇಲೆ ಕೂಡ ಹಾಕಾಗ್ಬಿಡುತ್ತೆ. ದೋಸೆ ಮೇಲೆ ಹಾಕ್ಕೋಬೇಕು. ದೋಸೆ, ಚಪಾತಿ, ಇಡ್ಲಿ, ಪೂರಿ, ಅನ್ನ ಸಾರು, ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ಇದು. ಓಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಓಕೆ, ಚಿಕ್ಕ ಮಕ್ಕಳೆಲ್ಲ ತಿಂತಿದ್ದಾರೆ, ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ಇದಾಯ್ತಲ್ಲ, ದೋಸೆ, ಚಪಾತಿ, ಪೂರಿ, ಅನ್ನ ಸಾರು, ಸೈಡ್ ಡಿಶ್ ಆಗಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, ಇದಕ್ಕೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಹಾಕೋಬೋದು. ಇದನ್ನು ಎಷ್ಟು ದಿವಸ ಆದರೂ ಸ್ಟೋರ್ ಮಾಡ್ಬೋದು. ಸ್ವಲ್ಪ ವಿನಿಗರ್ ಹಾಕ್ಕೊಂಡು, 1 ಸ್ಪೂನ್ ವಿನಿಗರ್ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ಎಣ್ಣೆ ಹಾಗೂ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕೋಬೋದು, ಏನು ತೊಂದರೆ ಇಲ್ಲ. Welcome back to Sri Guru Raghavendra Veg Kitchen. Please like, share, comment, subscribe. Thanks for watching my channel.